ಸ್ವಾಗತವನ್ನು ಕೋರಿ ಮತ್ತು ಆಗಮಿಸಿರ್ತಕ್ಕಂಥ ಮಾರಿಕಂಬ ಹಿತರಕ್ಷಣಾ ಸಮಿತಿಯ ಎಲ್ಲ ಸದಸ್ಯರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀವಿ. ಮೊದಲಿಗೆ ನಮ್ಮ ಸಮಿತಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಕೆ.ಸಿ. ಬಾಲಕೃಷ್ಣ ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ವೇದಿಕೆಯ ಮೇಲೆ ಹಾಸರಾಗಿರ್ತಕ್ಕಂಥ ನಮ್ಮ ಸಮಿತಿಯ ಕಾನೂನು ಸಲಹೆಗಾರಾಗಿರ್ತಕ್ಕಂಥ ವಿ. ಶಂಕರ್ ಇದ್ದಾರೆ. ಅದೇ ರೀತಿ ಮತ್ತೊಬ್ಬ ನ್ಯಾಯವಾದಿಗಳಾಗಿರ್ತಕ್ಕಂಥ ಕೆ.ಸಿ. ಬಾಲಕೃಷ್ಣ ಇದ್ದಾರೆ. ಹಾಗೂ ಮುಖಂಡರಾಗಿರ್ತಕ್ಕಂಥ ನಿತ್ಯಾನಂದ ಶೆಟ್ಟಿ ಇದ್ದಾರೆ. ಗೋಪಾಲ್ ಕೃಷ್ಣ ಶಾಂತವರು ಮತ್ತು ಟಿ. ರಾಮಪ್ಪನವರು, ನ್ಯಾಯವಾದಿಗಳಾಗಿರ್ತಕ್ಕಂಥ ಪ್ರೇಮ್ ಸಿಂಗ್ ಅವರು, ಮಡಿವಾಳ ಸಮಾಜ ಅಧ್ಯಕ್ಷರಾಗಿದ್ದ ಕೊಟ್ರಪ್ಪನವರು ಇದ್ದಾರೆ. ಹಾಗೂ ಶ್ರೀಧರ್ ಅವರು ಇದ್ದಾರೆ. ಉಮೇಶ್ ಅವರು, ಗುರುಬಸವನಗೌಡರು, ದಿನೇಶ್ ಅವರು, ರಮೇಶ್ ಚಂದ್ರಮೂರ್ತಿ ಅವರು, ಪದ್ಮನಾಭ ಅವರು, ರಾಮಣ್ಣ ಅವರು, ಪ್ರಜ್ವಲ್ ಮತ್ತು ದರ್ಶನ್ ಮತ್ತು ಪ್ರಜ್ವಲ್, ಮಂಜಣ್ಣ ಅವರು, ಹಾಗೂ ರಂಗಪ್ಪ ಮತ್ತು ಜನಾರ್ದನ ಆಚಾರ್ಯ ಇವರೆಲ್ಲರೂ ಉಪಸ್ಥಿತರಿದ್ದಾರೆ. ಅವರೆಲ್ಲರೂ ಕೂಡ ಸ್ವಾಗತ. ಆನಂದವರ ಸಂಚಾಲಕತ್ವದಲ್ಲಿ ಮಾರಿಕಂಬ ನೀಡಿರುವಂಥ ಶಿವಮೊಗ್ಗದ ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಸ್ಕೀಮ್ ಸೂಟನ್ನು ತಂದಿದ್ದಾರೆ. ಆ ಸ್ಕೀಮ್ ಸೂಟು 2023ರಲ್ಲಿ OS 1/2023 ಅಸಲು ದಾವೆಯಾಗಿ ಮಾರ್ಪಾಡಾಗಿ ಸೂಟಾಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆಯಿತು. ಆ ನಂತರದಲ್ಲಿ ಜನರಲ್ ಬಾಡಿ ಮೀಟಿಂಗನ್ನು ಕರೆದುಬಿಟ್ಟು ಹೊಸ ಕಂಪ್ನಿ ರಚನೆ ಆಗಬೇಕು. ಇದೇ ಜಾತ್ರಾ ಸಮಿತಿಯವರೇ ಹಾಲಿ 3 ಜಾತ್ರೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಹಲವಾರು ಅರ್ಜಿಗಳನ್ನು ನಾವು ಸಲ್ಲಿಸಿದ್ವಿ. ಅದು ತಕರಾರನ್ನು ಕೂಡ ಎದುರುಗಡೆ ಸಮಿತಿಯವರ ಪರವಾಗಿ ಸಲ್ಲಿಸಿದ್ರು ನ್ಯಾಯಾಲಯ. ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಇನ್ನೂ ಹಲವಾರು ಪತ್ರಾಧಿಗಳು ಸೇರ್ಕೊಂಡು ಇನ್ನೂ 2 ಜನ ವಕೀಲರು ಹಾಜರಾಗಬೇಕು. ಒಬ್ಬರು ವಿಶ್ವನಾಥ್ ಅಂತ, ಇನ್ನೊಬ್ಬರು ರಾಜಶೇಖರ್. ಅದರಲ್ಲಿ ಒಂದು ಸಮಿತಿಯನ್ನ ಒಂದು ಭಾಗ ಜನ ಬಂದಿರತಕ್ಕಂಥವ್ರು ಕೆಲವಷ್ಟು ಈ ಹಾಲಿ ಮಾರಿಕಂಬ ಜಾತ್ರಾ ಸಮಿತಿ ಸದಸ್ಯರೇ ಅಲ್ಲದವರನ್ನೆಲ್ಲ ಎದ್ದು ಕಟ್ಬಿಟ್ಟು ಒಂದು ಅರ್ಜಿಯನ್ನು ಮಾಡ್ತಾರೆ. ಅದು ನಮ್ಮ ವಿರುದ್ಧವಾಗಿ ಕೂಡ ಆ ಕೇಸ್ಗಳು ನಡೀತಾ ಬಂದಾಗ ಹಾಲಿ ಎಲ್ಲ ಜನರಲ್ ಬಾಡಿ ಪ್ರತಿ ವರ್ಷ ನಾವು ನಡೆಸಿದ್ದೀವಿ ಅಂತ ಒಂದೇ ಬಾರಿ 4 ಜನರಲ್ ಬಾಡಿ ಮೀಟಿಂಗಲ್ಲಿ ನಾವು ಒಪ್ಪಿಗೆ ಪಡ್ತಿದ್ದೀವಿ ಅಂತೇಳಿ ಸಹಿ ಜನರಲ್ ಬಾಡಿ ಮೀಟಿಂಗಿನ ದಾಖಲೆಗಳನ್ನು ಹಾಜರು ಮಾಡಿದ್ರು ನ್ಯಾಯಾಲಯಕ್ಕೆ ಕೊಟ್ಟಾಗ. ನಾವು ಪ್ರತಿ ಬಾರಿ ಕೂಡ ಒಂದು ಜನರಲ್ ಬಾಡಿ ಮೀಟಿಂಗನ್ನು ಕರೆದಿಲ್ಲ. ಒಮ್ಮೆ ಒಂದು ಟ್ರಸ್ಟ್ ರಚನೆ ಮಾಡಬೇಕು ಅಂತ ಒಂದು ಸಲಹೆಯನ್ನು ಪಡೆಯಲಿಕ್ಕಾಗಿ ಅವರು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಒಂದು ಮೀಟಿಂಗನ್ನು ಕರೆದು ಅಲ್ಲಿ ಸಹಿ ತಗಡೆಗಳನ್ನು ತಗೊಂಡು ಪ್ರತಿ ವರ್ಷ ಜನರಲ್ ಬಾಡಿಯಲ್ಲಿ ಒಪ್ಪಿಗೆ ಆಗಿದೆ ಅನ್ನೋ ರೀತಿಯಲ್ಲಿ ಅವರು ಬಿಂಬಿಸಿ ನಾವು ಅದನ್ನು ಅಪೋಸ್ ಮಾಡಿದ್ವಿ ನ್ಯಾಯಾಲಯದಲ್ಲಿ. ಈಗ ತಕ್ಷಣ ನಮಗೆ ಈಗ ಜಾಸ್ತಿ ಬರ್ತಾ ಇದೆ, ಆತ್ಮಮುಖಿತವಾಗಿ ಜಾಸ್ತಿ ತಯಾರಿಗಳು ನಡೀತದೆ, ಇವರೇ ಹಾಲಿ ಸಮಿತಿಯನ್ನು ಮುಂದುವರಿಸ್ತಾ ಇದ್ದಾರೆ. ಆ ಸಲುವಾಗಿ ನಮಗೆ ಮಧ್ಯದಲ್ಲಿ ಜನರಲ್ ಬಾಡಿಗೆ ಅವಕಾಶ ಮಾಡಿಕೊಟ್ಟು ಅದು ಜನರಿಂದ ಎಲೆಕ್ಟ್ ಆಗಿ ಯಾರು ಬರ್ತಾರೋ ಅವ್ರು ನಡ್ಸ್ಕೊಂಡು ಹೋಗ್ಲಿ. ನಾವೇ ಆಗ್ಬೋದಲ್ಲ ಅಥವಾ ಯಾರು ಆಗ್ಬೋದಿಲ್ಲ, ಯಾರು ಬೇಕಾದ್ರೂ ಆಗಲಿ. ಜನರು ಎದುರುಗಡೆ ಬಂದರು ಜನರಲ್ ಬಾಡಿಯಲ್ಲಿ ಎಲೆಕ್ಟ್ ಆಗಿರ್ತಕ್ಕಂಥ ಸಮಿತಿ ಮುಂದುವರಿಲಿ ಅಂತ ಕೇಳ್ಕೊಂಡ್ವಿ ನ್ಯಾಯಾಲಯದಲ್ಲಿ. ಅದಕ್ಕೊಬ್ಬರೇ ಆ ಮಧ್ಯದಲ್ಲಿ ಅವರು ಈ ಹಾಲಿ ಇರ್ತಕ್ಕಂಥ ಸಮಿತಿಯನ್ನೇ ಟ್ರಸ್ಟ್ ಆಗಿ ಪರಿವರ್ತನೆ ಮಾಡಿಕೊಂಡು ಅದನ್ನೇ ಟ್ರಸ್ಟ್ ಆಗಿ ಮಾರ್ಪಾಡು ಮಾಡಲಿಕ್ಕೆ ಒಂದು ಅರ್ಜಿ ಹಾಕೊಂಡು ನಾವು ಅಪೋಸ್ ಮಾಡ್ತೀವಿ. ಅದರ ಮೇಲೆ ಸುಮಾರು ಆರ್ಗ್ಯುಮೆಂಟ್ಗಳು ನಡೀತು ಕೋರ್ಟಲ್ಲಿ ನಡೆದ ನಂತರದಲ್ಲಿ ಅಂತಿಮವಾಗಿ ನಿನ್ನೆ ದಿನ ನ್ಯಾಯಾಲಯದಲ್ಲಿ ಆದೇಶ. ಆ ಆದೇಶದ ಪ್ರಕಾರ ಅದಕ್ಕೂ ಕೂಡ ಅವರು ಒಪ್ಪಿಗೆನೂ ಕೊಟ್ಟಿದ್ದು. ಹಿಂದೆ ಕೋರ್ಟ್ಗಳೊಳಗೆ ಕರೆಕ್ಟಿಂಗ್ ಇಲ್ಲ, ಟ್ರಸ್ಟ್ ಡೀಡಲ್ಲಿ ಅವರೇ ಹೇಳಿದ್ರು. ಆ ಹೇಳಿರೋ ಪ್ರಕಾರ ಅದಕ್ಕೆ ನಾವು ಒಪ್ಪಿಗೆನೂ ಕೊಟ್ಟು ಅದ್ರ ಮೇಲೆ ಚರ್ಚೆ ಮಾಡ್ಲಿಕ್ಕೆ ಹೋಗಿಲ್ಲ. ಇದುವರೆಗೆ ಹಾಜರು ಮಾಡಿದ ಯಾವುದೇ ದಾಖಲಾತಿಗಳ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡಿ ಕ್ರಾಸ್ ಮಾಡ್ಲಿಕ್ಕೆ ಹೋಗಿಲ್ಲ. 3 ಜಾತ್ರೆದು ಒಟ್ಟಾಗಿ ನ್ಯಾಯಾಲಯ ದಾಖಲೆಯ ಸಮಿತಿಗಳನ್ನು ಕ್ರಾಸ್ ಮಾಡಿ ಮತ್ತೊಂದು ಮಾಡಿದ್ರು. ಈಗ 2 ಜಾತ್ರೆಗಳನ್ನು ಮುಂದುವರೆದು ಆ ಸಲುವಾಗಿ ನಾವು ಅದ್ರ ಬಗ್ಗೆ ಯಾವುದೋ ಅಪೋಸ್ ಮಾಡಿದ್ರೆ ಜನರಲ್ ಬಾಡಿಗೆ ಒಪ್ಪಿಗೆಯನ್ನು ತಗೊಂಡ್ರೆ ಅದರಲ್ಲಿ ನ್ಯಾಯಾಲಯದ ಆದೇಶದ ಪ್ರಕಾರ ಈಗ ನಿನ್ನೆ ಆಗಿರೋ ಆದೇಶದಲ್ಲಿ 5 ಜನ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ. 5 ಜನ ಮಹಿಳೆಯರಿರಬೇಕು ಅಂತ ಆದೇಶ ಮಾಡಿದ್ದಾರೆ. ನಂತರ ನಿನ್ನೆ ಆದೇಶ ದಿನಾಂಕದಿಂದ 3 ತಿಂಗಳೊಳಗಾಗಿ ಜನರಲ್ ಬಾಡಿ ಮೀಟಿಂಗನ್ನು ಕರೆದುಬಿಟ್ಟು ಜನರಲ್ ಬಾಡಿ ಮೀಟಿಂಗಲ್ಲಿ ಹೊಸದಾಗಿ ಸದಸ್ಯರನ್ನು ಆಯ್ಕೆ ಮಾಡಿ ಸಮಿತಿಯನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋಂಥದ್ದು ಆದೇಶವನ್ನು ನಿನ್ನೆ ಮಾಡಿದ್ದಾರೆ. ಆ ಪ್ರಕಾರ ನಿನ್ನೆ ಆದೇಶ ಬಂದ ನಂತರದಲ್ಲೂ ಕೂಡ 10 ವರ್ಷದಿಂದ ನಾವು ನ್ಯಾಯಾಲಯದಲ್ಲಿ ಏನೋ ನ್ಯಾಸ ಪ್ರತಿಷ್ಠಾನ ಅಂತ ಮಾಡ್ಲಿಕ್ಕೆ ಹೊರಟು ನಾವು ದೇಶ ಹಾಕ್ತಿದ್ದೀವಿ ಅಂತೆಲ್ಲ ಏನೋ ಹಾಕಿದ್ದಾರೆ. ಅದನ್ನು ನೋಡಿ ಬಂದಿದ್ದೀವಿ ನಾವು. ಬಟ್ ಆಗಿರ್ತಕ್ಕಂಥದ್ದು
ನಾವು ವಾಪಸ್ ಮಾಡಿ ಇದರಿಂದ ಸ್ಕೀಮ್ಸ್ ವಯಸ್ಸುಂಟಾಗ ಮಾರ್ಪಾಡಾದಂತೂ ನಾವು ಕಂಡ್ತಾ ಇರ್ತಕ್ಕಂಥ ಪ್ರತಿ ಬಾರಿಯನ್ನು ಜನರಲ್ ಬಾಡಿ ಮೀಟಿಂಗ್ ಒಮ್ಮೆ ಕರೀರಪ್ಪ, ಅಧಿಕಾರಿಕ ಇಲ್ಲ. ಜನರಲ್ ಬಾಡಿ ಮೀಟಿಂಗ್ ಅಂತ ಜನರಲ್ ಬಾಡಿಯಲ್ಲಿ ಆಯ್ಕೆಯಾಗಿ ಯಾರು ಬೇಕಾದ್ರೂ ಮಾಡ್ಕೊಂಡು ಹೋಗಿ. ಜನರಲ್ ಬಾಡಿಯಲ್ಲಿ ದಾಖಲೆಗಳನ್ನ ಅಥವಾ ನಿಮ್ಮ ಜಾತ್ರೆ ಏನೇನು ಖರ್ಚು ವೆಚ್ಚಗಳ ಅಹವಾಲುಗಳನ್ನು ಸಲ್ಲಿಸಿ ಒಂದು ತೀರ್ಮಾನ ಪಡೆಯಬೇಕು. ಇಲ್ಲಿವರೆಗೂ ಅದನ್ನು ಮಾಡ್ಲಿಕ್ಕೆ ಆಗಿರಲಿಲ್ಲ. ಕೊನೆಯ ಹಂತದಲ್ಲಿ ನಿನ್ನೆ ಆದೇಶ ಪ್ರಕಾರ 3 ತಿಂಗಳೊಳಗೆ ಮಾಡ್ಕೋಬೇಕು. ಅದನ್ನು ಮಾಡಿ ಅವರು ತೀರ್ಮಾನ ತಗೊಂಡು ತಕ್ಷಣ ಅದರಲ್ಲಿ ಸಮಿತಿಯನ್ನೇ ಆಯ್ಕೆ ಮಾಡಬೇಕು. ಅವರಿಗೆ ಅಧಿಕಾರವನ್ನು ಹ್ಯಾಂಡ್ ಓವರ್ ಮಾಡಬೇಕು. ಆದೇಶ ಆಗಿದೆ. ಆದೇಶದ ಪ್ರತಿಗಳನ್ನೆಲ್ಲ ಕೊಟ್ಟಿದ್ದೀವಿ. ಅದನ್ನು ನೋಡಬೇಕು. ಕೆಲವು ವರ್ಷಗಳ ಹಿಂದೆ ನಮ್ಮ ಮಾಲಿಕಮ್ಮ ಸಮಿತಿಯ ಹಿಂದಿನ ಖಜಾಂಚಿಗಳು ಈಶ್ ಪ್ರತಾಪ್ ಮತ್ತು ಈಶ್ವರ ಉಪ್ಪಾಲ್ ಇವರೆಲ್ಲ ಒಂದು ಮಾಲಿ ಸಮಿತಿ ವಿರುದ್ಧ ಹೋರಾಟ ರೂಪಿಸ್ತಾರೆ. ರೂಪಿಸಿದ ನಂತರ ಮಾಲಿ ಸಮಿತಿ ಟ್ರಸ್ಟ್ ಮಾಡಲಿಕ್ಕೆ ಒಳಗಡೆ ಒಂದು ಅರ್ಜಿ ಹಾಕಿದ್ರು. ಜಿಲ್ಲಾ ನ್ಯಾಯಾಲಯದಲ್ಲಿ ಯಾರು ಸದಸ್ಯರು ಗಮನಕ್ಕೆ ಇರಲಿಲ್ಲ. ಟ್ರಸ್ಟ್ ಮಾಡಬೇಕಂತ ನಮ್ಮೆಲ್ಲರೂ ಒಪ್ಪಂದದ ಅಭಿಪ್ರಾಯ ಇತ್ತು. ಆದರೆ ಸದಸ್ಯರ ಗಮನಕ್ಕೆ ತರಬೇಕಿತ್ತು, ತಂದಿರಲಿಲ್ಲ. ಅದು ಜಿಲ್ಲಾ ನ್ಯಾಯಾಲಯ ಅರ್ಜಿ ಹಾಕಿದಾಗ ನಮಗೆ ಮಾಹಿತಿ ಬಂದು ನಾವು ಹೋರಾಟಕ್ಕೆ ಸದಸ್ಯರೆಲ್ಲ ಹಾಜರಾಗಿದ್ದರಿಂದ ನಮಗೆ ಆ ಟ್ರಸ್ಟ್ ಬೇರೆಯಲ್ಲಿ ಏನೇನು ಲೋಪದೋಷ ಇದೆ, ಏನು ಸರಿ ಮಾಡಬೇಕು, ಏನು ಸರಿ ಮಾಡಬಹುದು ಅನ್ನೋ ವಿಚಾರಗಳು ನಮಗೆ ಗಮನಕ್ಕೆ ಬಂದಾಗ ಊರಿನ ದೃಷ್ಟಿಯಿಂದ ಹಾಲಿ ಸಮಿತಿಯವರು ಮತ್ತು ನಾವು ಮತ್ತು ಇನ್ನೊಂದು ಸಮಿತಿಗಳು ನಾವೆಲ್ಲರೂ ಕೂತ್ಬಿಟ್ಟು ಇದರ ತಿದ್ದುಪಡಿ ಮಾಡಿದ್ದಾರೆ. ಒಂದಿಷ್ಟು ಅಮೆಂಡ್ಮೆಂಟ್ ಮಾಡಿ ಈಗ ನಿನ್ನೆ ಆದೇಶ ಆಗಿದೆ. ಆ ಆದೇಶ ನಮ್ಮ ಹೋರಾಟ ಏನಿತ್ತಂದರೆ ಮಹಾಸಭೆ ಕರೀಬೇಕು, ಹೊಸ ಸಮಿತಿ ರಚನೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂದರೆ ನಮ್ಮ ಹೋರಾಟದ ಮೊದಲ ಅಜೆಂಡಾ ಒಂದೇ. ಮಹಾಸಭೆ ಸಮಿತಿ ರಚನೆ ಮಾಡಿ ಯಾರು ಬೇಕಾರಾಗಲಿ, ನೀವಾಗಲಿ ನಾವಾಗಲಿ ಇನ್ಯಾರಾಗಲಿ ಮಹಾಸಭೆ ಆಗಲಿಕ್ಕೆ ನಾವು ಕೇಳಿದ್ವಿ. ಈಗ ಆ ಪ್ರಕಾರ ನಿನ್ನೆ ಆದೇಶ ಆಗಿದೆ. ಈಗ 3 ತಿಂಗಳೊಳಗೆ ಹೊಸ ಸಮಿತಿಗೆ ಅಧಿಕಾರವನ್ನು ಹಸ್ತಾಂತರಿಸಬೇಕು. ಮತ್ತು ಹಾಲಿ ಏನು 481 ಏನು ಸದಸ್ಯರಿದ್ದಾರೆ ಅವರಲ್ಲಿ ಇರುವಂಥವರು ಅದರಿಗೆ ಸಮಿತಿ ಬರಲಿಕ್ಕೆ ಅವಕಾಶ ಇದೆ. ಮತ್ತು 5 ಜನ ಮಹಿಳೆಯರಿಗೆ ಅವಕಾಶ ಮಾಡಿಕೊಡೋದನ್ನು ಜಿಲ್ಲಾ ನ್ಯಾಯಾಲಯ ಕೂಡ ಆದೇಶ ಮಾಡಿದೆ. ಹಿಂದೆ ಒಬ್ಬರೇ ಇದ್ದರು, ನಾವೆಲ್ಲ ಇದ್ದಾಗ ಒಬ್ಬರೇ ಇದ್ದರು, ಲಾಸ್ಟ್ ಟೈಮ್ ಕೂಡ ಒಬ್ಬರೇ ಇದ್ದರು. ಹಾಗಾಗಿ ಈಗ ಮಾನ್ಯ ನ್ಯಾಯಾಲಯ 5 ಜನ ಮಹಿಳೆಯರಿಗೆ ಅವಕಾಶ ಮಾಡಿದ್ರು ಸಮಿತಿ ಇರಲಿಕ್ಕೆ. ಮತ್ತು 11/7/2024 ಮುಂಚೆ 11/7/2024 ಮುಂಚೆ ಯಾರು ದೇವಸ್ಥಾನದ ಸದಸ್ಯತ್ವ ಹೊಂದಿದ್ದಾರೆ ಅವರು ಹೊಸ ಕಾರ್ಯಕಾರಿಣಿ ರಚನೆ ಮಾಡಲಿಕ್ಕೆ ಅವಕಾಶ ಇದೆ. 8 ಸಮಾಜಗಳು ಆ ಸಮಾಜಗಳ ಬರ್ಬೋದು. ಉಳಿದವರೆಲ್ಲ ಆಯ್ಕೆ ಆಗಬೇಕಾಗಿದೆ. ನೀವು ಎಲೆಕ್ಷನ್ ಮಾಡ್ಕೊಳ್ಬೋದು, ಅವೆಲ್ಲ ಆಯ್ಕೆ ಮಾಡ್ಕೊಳ್ಬೋದು, ಜನರಿಗೆ ವಿಚಾರ. ಆನಂತರ ಮತ್ತೇನು ಹೇಳಿದ್ದಾರೆ ಅಂದರೆ ಇಷ್ಟನ್ನು ಹೇಳಿದ್ದಾರೆ. ಬೈಲ ಈಗ ದೇವಸ್ಥಾನ ವ್ಯವಸ್ಥಾಪಕ ಸಮಿತಿ ಟ್ರಸ್ಟ್ ಆಗಿ ಪರಿವರ್ತನೆ ತುಂಬ ಟ್ರಸ್ಟಲ್ಲಿ ತುಂಬ ಹೊರಗಡೆ ವಿಚಾರವಿದೆ. ಒಬ್ಬ ಸಮಿತಿಗೆ ಸೇರಿಕೊಂಡ್ರೆ 2 ಜಾತ್ರೆಯನ್ನು ನಿರಂತರವಾಗಿ ಮಾಡಬಹುದು, ಸತತವಾಗಿ 2 ಜಾತ್ರೆ ಮಾಡಬಹುದು. 3ನೇ ಜಾತ್ರೆ ಅವನು ಯಾವುದೇ ದೊಡ್ಡ ವ್ಯಕ್ತಿ ಇರ್ಬೋದು, ಅವ್ರಿಗೆ ಕೊಟ್ಟಿರೋದಕ್ಕೆ ಅವಕಾಶ ಇಲ್ಲ. ಅವ್ರು ಮತ್ತೆ ಬ್ರೇಕ್ ಕೊಡಬೇಕು. ಮುಂದೆ ಮತ್ತೆ ಬೇಕಿದ್ರೆ ಅವರು ಆಯ್ಕೆ ಆಗ್ಬೋದು, ಅದು ಅವರಿಗೆ. ಆಮೇಲೆ ಹೊಸ ಸದಸ್ಯತ್ವ ಇರಲಿಲ್ಲ. ಈ ಹೊಸ ಸದಸ್ಯತ್ವ ತಗೊಳ್ಳಿಕ್ಕೆ ಕೂಡ ಅವಕಾಶ ಮಾಡಿದೆ. ಅಂಥವರು 1 ವರ್ಷದ ನಂತರ ಅವರ ಪ್ರಾಪರ್ಟಿ ಕಾಯ್ದೆ ಪ್ರಕಾರ 1 ವರ್ಷದ ನಂತರ ಅವರ ಎಲ್ಲ ಹಕ್ಕುಗಳು ಸೃಷ್ಟಿಯಾಗಿದೆ. ಆಮೇಲೆ ಅವರು ಕೂಡ ಮತದಾನ ಭಾಗವಹಿಸಬಹುದು, ಅವರು ಸ್ಪರ್ಧೆಗೂ ಮಾಡಬಹುದು. ಆ ರೀತಿ ಅವಕಾಶ ಇದೆ. ಹಾಗಾಗಿ ಜಿಲ್ಲಾ ನ್ಯಾಯಾಲಯ ನಿನ್ನೆ ಕೌಂಟ್ ಸ್ಟಾರ್ಟ್ ಆಗಿದೆ. 90 ದಿವಸಗಳೊಳಗೆ ಹೊಸ ಸಮಿತಿ ಇವರು ಅಧಿಕಾರವನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಪ್ರಾಪರ್ಟಿ ಒಬ್ಬ ಅಸ್ತಿತ್ವ ಕೊಡ್ತಾರೆ, ಆ ಚುನಾವಣಾ ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಇನ್ನು ಹೋರಾಟಕ್ಕೆ ನಮಗೆ ತುಂಬ ಜನ ಸಾಕಷ್ಟು 3 ಜನ ನಮ್ಗೆ ತುಂಬ ಸಾಕಷ್ಟು ನಮ್ಮ ಸಮಿತಿ ಸದಸ್ಯರು ಅವೆಲ್ಲ ಸ್ವಂತ ದುಡ್ಡು ಹಾಕಿಕೊಂಡು ನಮ್ಮ ಜೇಬಿನ ಖರ್ಚು ಮಾಡಿಕೊಂಡು ನಾವು ಹೋರಾಡಿದ ಕೆಲಸ ಎಷ್ಟಾಗಿದೆ, ಆ ತ್ರಾಸು ಎಷ್ಟಾಗಿದೆ ಅಂತ ನಮ್ಮ ಸದಸ್ಯರಿಗೆ ಗೊತ್ತು. 8 ವರ್ಷ ನಮಗೆ ತುಂಬ ಹೋರಾಟ ಆಯಿತು. ತುಂಬ ದೊಡ್ಡ ಕಳ್ಕೊಂಡಿದ್ದೀವಿ ನಾವು ಯಾರು ಕೂಡ ದೇವಸ್ಥಾನ ಸಮಿತಿನ ಒಂದು ನಾವು ಅದೇ ನಮ್ಮ ನ್ಯಾಯಾಲಯದ ವೆಚ್ಚವನ್ನು ಎಲ್ಲ ನಮ್ಮ ಸ್ವಂತ ನಾವು ಒತ್ತಿದ್ದೀವಿ. ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಮಾಲಿಕಮ್ಮ ವಿಚಾರಕ ಸಮಿತಿಯ ಹೋರಾಟ ಉದ್ದೇಶ. ನಾಳೆ ಮಹಾಸಭೆ ಯಾರು ಬೇಕಾದ್ರೆ ಆಯ್ತಾರೆ, ಯಾರು ಬೇಕಾಯ್ತು ಆದೇಶ ಅಂತ ಇದು ರಾಷ್ಟ್ರದ ಮಹಾಜನತೆಗೆ ಹಾಗೂ ನಮ್ಮ ಹಿತರಕ್ಷಣಾ ಸಮಿತಿಗೆ ಒಂದು ದೊಡ್ಡ ಜಯ ಅಂತ ಕೂಡ ನಾವೆಲ್ಲರೂ ಕೂಡ ಭಾವಿಸಿದ್ದೀವಿ. ಸಭೆಯನ್ನು ಚರ್ಚೆಯನ್ನು ಕೂಡ ಮಾಡಿ ನ್ಯಾಯಾಲಯದ ಆದೇಶ ಉತ್ತಮವಾದ ಆದೇಶವನ್ನು
ಬಂದಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ತುಂಬ ಸಂತೋಷ ವ್ಯಕ್ತಪಡಿಸಿದ್ದೇವೆ. ಆ ಪ್ರಕಾರ ಇವತ್ತು ಈಗಾಗಲೇ ನಮ್ಮ ವೈಶಂಕರವರು ಹಾಗೂ ನಮ್ಮ ಬಾಲಕೃಷ್ಣ ಅವರು ಹೇಳಿದಂತೆ ಈ ಏನು ಆದೇಶದಲ್ಲಿದೆ ಅದನ್ನು ನಾವು ಎಲ್ಲರೂ ಕೂಡ ಪಾಲಿಸಿ ಬದ್ಧರಿದ್ದೇವೆ. ಹಾಗೂ ಈಗಿನ ಇರ್ತಕ್ಕಂಥ ವ್ಯವಸ್ಥಾಪಕ ಸಮಿತಿಯವರು ಏನು ಆಡಳಿತ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಆದೇಶವನ್ನು ಪಾಲಿಸಲೇಬೇಕಾಗಿದೆ. ಅವರು ನಿನ್ನೆ ಕೊಟ್ಟಂತ ಮೆಸೇಜ್ ಅನ್ನು ಗಮನಿಸಿದ್ರೆ ನಮಗೆ ಸಿಕ್ಕಂತ ಜಯ ಅಂತ ಅವರು ಭಾವಿಸ್ತಾ ಇದ್ದಾರೆ. ಅವರು ಕಳಿಸಿರ್ತಕ್ಕಂಥ ಮೆಸೇಜ್ಗಳನ್ನ ನೋಡಿದ್ರೆ ನಮಗೆ ಸಿಕ್ಕಂತ ಜಯ ಅಂತ ಅವರು ವೈಯಕ್ತಿಕವಾಗಿ ಏಕಪಕ್ಷೀಯವಾಗಿ ಭಾವಿಸ್ತಾ ಇರ್ತಕ್ಕಂಥ ಆದ್ರೆ ಆದೇಶದಲ್ಲಿ ಇರ್ತಕ್ಕಂಥ ಸುಮಾರು 55ರಿಂದ 50 ಪುಟ ಇದೆ ಆದೇಶದಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್, ಸಾರ್ವಜನಿಕ ಹಿತಾಸಕ್ತಿ ಹಾಗೂ ದೇವಸ್ಥಾನದ ಅಮರವರ ಹಿತಾಸಕ್ತಿ ಹಾಗೂ ಆಸ್ತಿಯ ಹಿತಾಸಕ್ತಿ ಯಾವ ರೀತಿ ಕಾಪಾಡಬೇಕು ಅಂತಕ್ಕಂಥದ್ದು ಈ ಉದ್ದೇಶ. ಆ ಉದ್ದೇಶವನ್ನು ಪರಿಪೂರ್ಣವಾಗಿ ಪಾಲಿಸಬೇಕು ಅಂತಕ್ಕಂಥ ಆದೇಶವನ್ನು ಮಾನ್ಯ ಜಿಲ್ಲಾ ನ್ಯಾಯಾಧೀಶರು ವ್ಯಕ್ತಪಡಿಸಿದ ಆದೇಶದಲ್ಲಿ ಈವರೆಗೂ ಮಾರಿಕಾಂಬಾ ವ್ಯವಸ್ಥಾಪನಾ ಸಮಿತಿಯ ಟ್ರಸ್ಟ್ ರಚನೆಗೆ ಸಾಕಷ್ಟು ಹೋರಾಟಗಳು ನಡೆದಿದೆ. ಸಾಕಷ್ಟು ಹೋರಾಟ ನಡೆಸಿರುವ ಲಾಭಾಂಶಗಳನ್ನು ಪಡೆದಿದ್ದಾರೆ. ಆದರೆ ಸತತವಾಗಿ 10 ವರ್ಷಗಳ ಕಾಲ ಬೆಂದು ಬಿಡದೆ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಈ ಟ್ರಸ್ಟ್ ರಚನೆಗೆ ಸಂಪೂರ್ಣ ಸಹಕಾರ ನೀಡಿ ಇವತ್ತು ಆದೇಶದ ಪ್ರತಿಯನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದೀವಿ. ಇದು ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಗೆ ಸಂತ ಜಯ. ಯಾಕೆಂದ್ರೆ ಸುಮಾರು ಸಂಘ ಸಂಸ್ಥೆಗಳಿಂದ ಕೇಸ್ ಹಾಕಬೇಕು, ಈ ತರ ಮಾಡಬೇಕು. ಆದರೆ ನಮಗೆ ಸಾಕಷ್ಟು ಆಮಿಷಗಳು ನೋಡಿದ್ರು, ಅಲ್ಲಿ ಸಮಿತಿ ಸಾಕಷ್ಟು ಆಮಿಷ ಹೊಟ್ಟಿದ್ರು ಕೂಡ ಅದಕ್ಕೆ ಬದ್ಧತೆ ನಾವು ಕಷ್ಟದಲ್ಲಿ ಮುಂದಾದ. ಅದನಂತರದಲ್ಲಿ ನನಗೆ ಮಾನನಷ್ಟ ಮೊಕದ್ದಮೆಯ ಸಮೇತನೂ ಹಾಕಿದ್ರು. ನಾನು ಮಾನಹಾನಿಯಾಗಿದ್ದೇನೆ ಈಗಿನ ಸಮಿತಿ ಆಗಿತ್ತು, ಅದನ್ನು ಸಮೇತ ಫೇಸ್ ಮಾಡಿದ್ವಿ. ಈ ಒಂದು ಮಹಿಳಾ ರಚನೆ ಆಗಬೇಕಾದ್ರೆ ಸುಮಾರು 10 ವರ್ಷಗಳ ಕಾಲ ಈಗಿನ ಸಮಿತಿ ಮುಂದುವರಿಬೇಕು ಅನ್ನೋ ಉದ್ದೇಶಕ್ಕೆ ಈ ಬಯಲಾಟದ ವಿಚಾರ ಹೇಳ್ತೀವಿ. ಬಯಲಾಟದ ಮಾಧ್ಯಮದ ಯಾರಿಗೆ ಕಲ್ಪಿದೆಯಾ? ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ಬಯಲಾಟ ಇಲ್ವಲ್ಲ. ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯ ಬಯಲಾಟ ತಲುಪಿರ್ತಕ್ಕಂಥದ್ದು ಒಂದು ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಗೆ, ಅದು ಬಿಟ್ಟರೆ ನಮ್ಮ ಹಿತರಕ್ಷಣಾ ಸಮಿತಿ. ಕೋರ್ಟಿನಲ್ಲಿ ಅವರು ಏನು ಹೇಳಿದ್ದಾರೆ ಅಂದ್ರೆ ಈ ಬೈಲಾ ಒಂದು ಅಪ್ರೂವಲ್ ಆಗಿದೆ, ಬೈಲಾ ಸಭೆಯಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳಿ. ಸಾಗರದ ಯಾರಿಗೂ ಬೈಲಾದ ವಿಚಾರ ಗೊತ್ತಿಲ್ಲ. ಈ ಬೈಲಾದಲ್ಲಿ ಇರ್ತಕ್ಕಂಥ ಒಂದು 10-15 ಅಂಶಗಳನ್ನು ನಾವು ಕೋರ್ಟಿನಲ್ಲಿ ಪ್ರಶ್ನೆಗಳು ಮಾಡಿದ್ದೀವಿ. ಯಾಕಂದ್ರೆ ಈ ಬೈಲಾದಲ್ಲಿ ಹಾಲಿ ಸಮಿತಿಯೇ ಮುಂದಿನ ಮೂರು ಜಾತ್ರೆಯ ನಂತರ ಹೊಸ ಸಮಿತಿ ರಚನೆ ಮಾಡಬೇಕಾಗಿತ್ತು. ಅದನ್ನ ಕಡಿತ ಮಾಡಿ 3 ತಿಂಗಳೊಳಗಾಗಿ ಹೊಸ ಸಮಿತಿ ರಚನೆ ಮಾಡಬೇಕು ಅಂತ ಹೋರಾಟ ಮಾಡಿದ್ದು ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ. ಯಾವುದೋ ಒಂದು ಮನದೇನ ಬೈಲಾವನ್ನು ತಂದು ಆ ಬೈಲಾದಲ್ಲಿ ಇರ್ತಕ್ಕಂಥ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಇರಲಿದ್ದು ಅವನ್ನೆಲ್ಲವನ್ನೂ ತಿದ್ದುಪಡಿ ಮಾಡಿದ್ದೀವಿ. ಇಲ್ಲಿನ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಇದಕ್ಕೆ ಈ ಸಮಿತಿಯ ಆಯ್ಕೆ ಸಮಿತಿಯ ಸದಸ್ಯರಾಗಿರ್ಬೇಕು ಅನ್ನೋದಿತ್ತು. ಇತಿಹಾಸದಲ್ಲಿ ಎಲ್ಲೂ ಇರಲಿಲ್ಲ. ಆಯ್ಕೆ ಮಾಡ್ಕೊಂಡು ಆ ಥರಗಳನ್ನು ಬೈಲಾ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ರು. ಅವೆಲ್ಲವನ್ನು ತೆಗೆದುಹಾಕಿಸಿ ಪರಿಶುದ್ಧವಾದ ಬೈಲಾವನ್ನು ರಚನೆ ಮಾಡಿದ್ದೀವಿ. ಅದರಲ್ಲೂ ಸುಮಾರು 8 ಸಮಾಜಕ್ಕೆ ಧ್ರುವಾಗಿದೆ. ಹಾಲಿ 8 ಸಮಾಜದವರು ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯ ಮಾರಿಕಾಂಬಾ ದೇವಿಯ ವಿಧಿವಿಧಾನಗಳನ್ನು ಮಾಡತಕ್ಕಂಥ 8 ಸಮಾಜ ಇದೆ. ಆ 8 ಸಮಾಜದವರು ಪ್ರತಿ ಜಾತ್ರೆಯಲ್ಲಿ ಅವರೇ ವಿಧಿವಿಧಾನ ಮಾಡಬೇಕು. ತಾಳೆ ಗಡಿಯಲ್ಲಿ ಬರ್ತಿರ್ತಕ್ಕಂಥ 8 ಸಮಾಜಗಳು. ಆ 8 ಸಮಾಜಗಳು ಖಾಲಿ ಒಂದೊಂದು ಸೀಟುಗಳನ್ನು ಈ ಬೈಲಾದಲ್ಲಿ ಇದು ಮಾಡಿದ್ದಾರೆ. ನಾವು 2 ಸೀಟ್ಗಳಲ್ಲಿ ಕೇಳಿದ್ವಿ, 1 ಸೀಟ್ ಮಾಡಿದ್ದಾರೆ. ಒಬ್ಬೊಬ್ಬರಿಗೆ ಒಂದು ಸಮಿತಿಯಿಂದ ಒಂದು ಸಮಾಜ ನಾವು 2 ಕೇಳಿದ್ವಿ. ಅದನ್ನು ಅವರು ಒಂದೊಂದಕ್ಕೆ
ಸಂದರ್ಭದಲ್ಲಿ ಸಾಕಷ್ಟು ಈ ಬಯಲ ಮಾಡಬೇಕಾದ್ರೆ ತುಂಬಾ ಜನರಿಂದ 1 ವರ್ಷಗಳ ಕಾಲ ಪಿಟಿಷನ್ ಆಗ್ತದೆ, ಮುಂದುವರಿಬೇಕು. 1 ವರ್ಷಗಳ ಕಾಲ ಆಗಿದ್ರೆ ಏಪ್ರಿಲ್ ಕೊನೆಯವಾಗಕ್ಕೆ ಮಾನ್ಯ ನ್ಯಾಯಾಧೀಶರು ನಿಮ್ಮ ಏನು ನೀವು ಅಯ್ಯಾಗ್ತೀರಾ ಏಪ್ರಿಲ್ 8 ಮುಗಿಸ್ಬೇಕು, ಅದರಂತ ಬಂದವನ್ನು ನಾವು ತಗೊಳ್ಳೋಣ ಅಂತ ಹೇಳ್ತೀವಿ. ಆ ಏಪ್ರಿಲ್ ನಂತರದವರೆಗೂ ಈ ಮೊನ್ನೆವರೆಗೂ ಒಂದನ್ನು ಹಾಕಿದ್ದಾರೆ, ನಮಗೆ ವಕೀಲರು ಹಾಕಿದ್ದಾರೆ. ನಮ್ಗೆ ಇನ್ನೂ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಕಾಲಾವಕಾಶ ಪಡೆಯೋದಾಗಿದೆ. ಮಾನ್ಯ ಜಡ್ಜ್ ಅವರು ನೋಡಿ ಆದೇಶ ಅಯ್ಯ ನೋಡ್ಬಿಟ್ಟು ಪಾಸ್ ಆರ್ಡರ್ ಇಟ್ಬಿಟ್ಟು ಮಧ್ಯಾಹ್ನ ಹೇಳ್ತವರು, ನಾನು ಇದನ್ನೇ ಮಾಡ್ಕೊಂಡು ಕೊಡೋಕ್ಕಾಗಲ್ಲ, ಸಾಕಷ್ಟು ವರ್ಷ ತೆಗೆದಿದೆ, ನಾನು ಆರ್ಡರ್ ಮಾಡ್ತಿದ್ದೆ ಅಂತೇಳಿ ಅದನ್ನು ಸಬ್ಮಿಟ್ ಮಾಡೋಣ. ಇಲ್ಲಿ ಕುತಂತ್ರಗಳು ತುಂಬಾ ನಡೆದಿದೆ. ಹೇಗೆ ನಡೆದಿದೆ ಅಂದ್ರೆ ದೇವಸ್ಥಾನದ ಹಾಲಿ ಸಮಿತಿಯವರು ತಾವು ಉಳ್ಕೊಳ್ಳೋ ಉದ್ದೇಶಕ್ಕೆ ಸಾಕಷ್ಟು ಸಮಿತಿಗಳನ್ನು ಸಾಕಷ್ಟು ಜನರ ಜೊತೆಗೆ ಇದಕ್ಕೆ ಅಯ್ಯಗಳಾಗಿದೆ. ಒಬ್ಬಿಬ್ಬರಲ್ಲ, ಆದಿಮೇಲೆ ಹೋಗುವ ಸಮೇತ ಅಯ್ಯ ಆಗೋ ಪರಿಸ್ಥಿತಿ ದೇವಸ್ಥಾನಕ್ಕೆ ಇಷ್ಟೆಲ್ಲ ಆಗಿ ಲಾಸ್ಟ್ ಇವರು ಬೇಡಿಕೆಗಳ ಸಮೇತ ಬಂತು. ಅದು ನಮ್ಮ ಗಮನಕ್ಕೆ ಬಂದಾಗ ಯಾರು ದುಡ್ಡು ಕೊಡ್ತೀರಾ ಅನ್ನೋದು ನಾವು ವಾದ ಮಾಡಿದ್ದೀವಿ. ಯಾಕೆಂದ್ರೆ ಸ್ವಲ್ಪ ಹೇಳ್ತೀರಿ, ಈ 10 ರೂಪಾಯಿಲಿ ಯಾರು ಪುಣ್ಯಾತ್ಮ ಬಂದು ಕಾಲ್ಗೆ ಹಾಕಿದ್ರೆ ನನ್ನಲ್ಲಿ ಕ್ಯಾನ್ಸಲ್ 10 ರೂಪಾಯಿ. 10 ರೂಪಾಯಿಲಿ SLC ಹುಡುಗರು ಬರ್ದಾಗಿದೆ, ನನಗೆ 98% ಮಾರ್ಕ್ಸ್ ಕೊಡುತ್ತಾಯಿ, ನನ್ನ ಪಾಸ್ ಮಾಡೋದಾಗಿದೆ. ಇಂಥ ಹಣವನ್ನ ಕಾಣಿಕೆ ರೂಪದಲ್ಲಿ ಆಗಿರ್ತಕ್ಕಂಥ ಲಕ್ಷಾಂತರ ರೂಪಾಯಿ ಹಣವನ್ನ ಕೋರ್ಟಿನಲ್ಲಿ ವ್ಯಯ ಮಾಡಿದ್ದಾರೆ. ಯಾರು ನೀವು ರಿಕ್ವೆಸ್ಟ್ ರಚನೆ ಮಾಡಲಿಕ್ಕೆ ಕೋರ್ಟಿಗೂ ರಚನೆ ಮಾಡಬೇಕಾಯ್ತಾ? ದಂಡಾವಳಿಕೆ ಆಗ್ತಿಲ್ವಾ? ದಂಡಾವಳಿಕೆ ಆಗ್ತಿಲ್ವಾ? ಇವ್ರು ಯಾವ ಉದ್ದೇಶದಿಂದ ಮಾಡ್ಕೊಂಡ್ರು? ಇವ್ರ ಉದ್ದೇಶನೇ ಒಂದು, ಇವ್ರು ಉಳ್ಕೊಬೇಕು ಅನ್ನೋ ಉದ್ದೇಶ ಮಾಡಿದ್ರು. 10 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ತಿರುಗಾಡಿಕೆ ಮಾನ್ಯ ನ್ಯಾಯಾಧೀಶರು ನಮ್ಮ ಮುಖ ನೋಡ್ಕೊಂಡ್ರೆ ಆ ದೇವಿ ಅನುದಾನೇನು ಆದೇಶವನ್ನು ಮಾಡುವುದು. ನಿನ್ನೆ ಆದೇಶ ಬಂದಿದ್ದು ನಮ್ಮ ಸಮಿತಿಗೆ ತುಂಬಾ ಸಂತೋಷ ಆಗಿದೆ. ಸಾಗರದ ಜನತೆ ಕೂಡ ನಮಗೆ ಹೀಗೆ ತುಂಬಾ ಸಹಕಾರ ನೀಡಿದ್ದಾರೆ. ಹಾಗೂ ಪತ್ರಕರ್ತ ಮಿತ್ರರು, ಮಾಧ್ಯಮದವರು, ಪತ್ರಕರ್ತ